ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಈ ನಿಮ್ಮ ಮಾಮಾಸ್ ಕೈಡಿಸಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಪುಟ್ಟ ನಾವು ಒಂದು ಕೇರಳ ಶೈಲಿಯ ಅಡುಗೆ ಸಿಹಿ, ಇದು ಪಳಂಪುರಿ ಅಂತ. ಈ ಪಳಂಪುರಿ ಮಾಡೋದು ನೇಂದ್ರ ಬಾಳೆಹಣ್ಣಲ್ಲೇ ಪಳಂಪುರಿ ಮಾಡೋದು. ಈ ನಮ್ಮವ್ರಿಗೆ ಹೌದು, ನಾವು ತೋರಿಸೋದಕ್ಕೆ ನಾವು ಪಳಂಪುರಿನ ನೇಂದ್ರ ಬಾಳೆಹಣ್ಣಲ್ಲೇ ಮಾಡೋದು ನಾವು ಮಾಡಿ ತೋರಿಸ್ತೀವಿ. ಅಕಸ್ಮಾತ್ ನೇಂದ್ರ ಬಾಳೆ ಸಿಗ್ಲಿಲ್ಲ ಅಂದ್ರೆ ಏಲಕ್ಕಿ ಬಾಳೆ ಯೂಸ್ ಮಾಡ್ಬೋದು, ಹಣ್ಣಾಗಿರ್ಬೇಕು, ಅಥವಾ ಪಚ್ಚ ಬಾಳೆಹಣ್ಣು ಕಟ್ ಮಾಡೋದಕ್ಕೆ ಕ್ಲೀನಾಗಿ ಈ ಥರ ಸ್ಲೈಸ್ ಬರುತ್ತೆ, ಆ ರೀತಿ ಹಣ್ಣನ್ನು ತಗೊಂಡು ಮಾಡ್ಬೋದು. ಪಳಂಪುರಿಗೆ ಬೇಕಾಗಿರುವ ಸಾಮಗ್ರಿಗಳು: ನೇಂದ್ರ ಬಾಳೆಹಣ್ಣು, ಸಕ್ಕರೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ದೋಸೆ ಹಿಟ್ಟು, ಉಪ್ಪು ಹಾಗೂ ಕರಿಯಲು ಎಣ್ಣೆ. ಈಗ ಪ್ರಾರಂಭ ಮಾಡೋಣ. ಈ ಕಡೆ ಸಕ್ಕರೆ ಹಾಕಮ್ಮ. ಒಂದು ಬೌಲ್ ಬೇಡ, ಮುಕ್ಕಾಲು ಬೌಲ್ ಸಾಕು. ಯಾಕೆಂದ್ರೆ ನಾವು ಇಷ್ಟೇ ಅಲ್ವಾ ತೋರಿಸ್ತಾ ಇರೋದು. ಒಂದು ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಬಿಡು. ಸಕ್ಕರೆ ಹಾಕು. ಇಲ್ಲಿ ಅರ್ಧ kg ಇದೆ, ಒಂದು 1/4 kg ಸಾಕು ಸಾಕು. ಈಗ ಇದು ಮುಳುಗುವಷ್ಟು ನೀರು. ಓಕೆ, ಈಗ ಸ್ಟವ್ ಹಚ್ಚೋಣ. ಈ ಕಡೆ ಸ್ಟವ್ ಹಚ್ಕೊಂಡಿದ್ದೀನಿ, ಎಣ್ಣೆ ಕಮ್ಮಿ ಕಾವಲಿ ಕಾಯ್ತಾ ಇದೆ, ಅದು ಕಾಯ್ತಾ ಇರಲಿ. ಈ ಕಡೆ ಪಾಕಕ್ಕೆ ಇಟ್ಕೊಳ್ಳೋಣ. ಈಗ ಪಾಕ ಆಗೋ ಹೊತ್ತಿಗೆ ಇದು ಏಲಕ್ಕಿ ಪುಡಿ ಹಾಕ್ಬಿಡಿ ಸ್ವಲ್ಪ. ಹಾಂ, ಸಾಕು ಬಿಡ. ಈಗ ಒಂದ್ಸಲ ತಿರುಗಿಸ್ಬಿಟ್ಟು ಬಿಟ್ಬಿಡೋಣ. ಈ ಹಿಟ್ಟನ್ನ ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ತೀವಿ. ಈಗ ನಾ ಹೇಳ್ದಲ್ಲ ದೋಸೆ ಹಿಟ್ಟು, ಈ ಉಪ್ಪನ್ನ ಒಂಚೂರು ಹಾಕಬೇಕು. ನಾವು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಬೇಡ, ಉಪ್ಪು ಎತ್ತಿಟ್ಬಿಡು. ಉಪ್ಪಿಗೆ ನೀವು ದೋಸೆ ಹಿಟ್ಟಿಗೆ ಉಪ್ಪು ಹಾಕ್ತಾ ಹೋದ್ರೆ ದೋಸೆ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದ್ರೆ ಫರ್ಮೆಂಟೇಷನ್ ಕೊಡೋದಕ್ಕೋಸ್ಕರ. ಹಾಗಾಗಿ ನಾವು ದೋಸೆ ಹಿಟ್ಟು ಉಪಯೋಗಿಸ್ತಾ ಇದೀವಿ. ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಬೇಡ. ಉಪ್ಪು ಹಾಕಿಲ್ಲದೆ ಹೋದ್ರೆ ಒಂದು ಪಿಂಚು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇನ್ನೊಂದು ಚೂರು ನೀರು ಹಾಕ್ಬಿಟ್ಟು ಇದಕ್ಕೆ ಪಾಕಕ್ಕೆ. ಸಾಕು. ಈ ಕಡೆ ಪಾಕ ಬರ್ತಾ ಇರಲಿ. ಒಂದು ಬೌಲ್ ತಗೋ, ಬೌಲ್ಗೆ ಇದನ್ನೆಲ್ಲ ಕಲ್ಸ್ಕೊಬಿಟ್ಟು. ಈಗ ಆಗಲೇ ಪಾಕಕ್ಕೆ ಇಟ್ಟಿದ್ವಿ. ಪಾಕ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಹದ ಇರಬೇಕು. ಇಲ್ಲಿ ನೋಡು, ನಿಧಾನಕ್ಕೆ ಬಿಟ್ಟರೆ ಈಗ ಪಾಕ ಆಗಿದೆ. ಇದನ್ನು ಆಫ್ ಮಾಡ್ತೀವಿ ಸ್ಟವ್. ಓಕೆ, ಇದನ್ನು ಈ ಕಡೆ ಸ್ಟವ್, ಇದನ್ನ ಈ ಬಾಣಲಿನ ಈ ಕಡೆ ಇಟ್ಕೊಳ್ಳೋಣ, ಇದನ್ನು ಈ ಕಡೆ ಇಟ್ಕೊಳ್ಳೋಣ. ಮೈದಾ ಇಷ್ಟೊಂದು ನಾವು ಕಮ್ಮಿ ತೊಗೊಂಡಿದ್ದೀವಿ. ನಾವು 4 ಬಾಳೆಹಣ್ಣು ತೊಗೊಂಡ್ರೆ ಇಷ್ಟು ಮೈದಾ ಬೇಕು. ಈಗ ನಾವು ತೊಗೊಂಡ್ರೆ 2 ಬಾಳೆಹಣ್ಣು. ಹಾಗಾಗಿ ಇದರಲ್ಲಿ ಮುಕ್ಕಾಲ್ಗಿಂತ ಸ್ವಲ್ಪ ಕಮ್ಮಿ, ಜಾಸ್ತಿ ಮುಕ್ಕಾಲ್ಗಿಂತ ಕಮ್ಮಿ. ಸಾಕು ಸಾಕು ಸಾಕು. ಯಾಕೆಂದರೆ ನಾವು ಫರ್ಮೆಂಟೇಷನ್ ಬರೋದಕ್ಕೋಸ್ಕರ ನಾವು ದೋಸೆ ಹಿಟ್ಟು ಹಾಕೋದ್ರಿಂದ ಅಕ್ಕಿ ಹಿಟ್ಟು ಹಾಕೋ ಸ್ವಲ್ಪ. ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಕೊಡೋದಕ್ಕೋಸ್ಕರ ಸಾಕು. ಆಮೇಲೆ ದೋಸೆ ಹಿಟ್ಟು ಎಲ್ಲ ಬೇಡ, ಒಂದು ಸ್ವಲ್ಪ, ಒಂದು ಅರ್ಧದಷ್ಟು, 1-1.5 ಸೌಟು ಅಥವಾ 2 ಸೌಟು ಒಳಗಡೆ ಇನ್ನೊಂದು ಚೂರು ಹಾಕು. ಹಾಂ, ನೀರು ಹಾಕ್ಕೊಂಡು ಕಲಿಸ್ಬಿಡೋಣ ಬಜ್ಜಿ ಥರ. ಚೂರು ಅರಿಶಿನ, ಹಾಕಮ್ಮ. ನೀರು ಹಾಕ್ಕೊಂಡು ಬಜ್ಜಿಗೆ ನಾವು ಕಲಿಸ್ತೀವಲ್ಲ, ಬೋಂಡ ಬಜ್ಜಿಗೆಲ್ಲ ಆ ಹತ್ತಲ್ಲಿ. ಕೈಯಿಂದಾನೆ ಕಲಿಸ್ಕೊತೀನಿ. ಹಾಂ, ಕೈಯಿಂದಾನೆ ಕಲಿಸ್ಕೊಂಡು. ಆಗಲೇ ಸ್ಟವ್ ಆಫ್ ಮಾಡಿದ್ವಿ. ಈಗ ಒಂಚೂರು ಆನ್ ಮಾಡ್ಕೊಳ್ಳೋಣ. ಕಾವು ಕಮ್ಮಿ ಮಾಡ್ಕೊಂಡು, ಇದು ಮೀಡಿಯಮ್ ಕಾವಲ್ಲೇ ಬೇಯಬೇಕು. ಯಾವುದೇ ಸಿಹಿ ತಿಂಡಿಗಳು, ಕರೆದ ತಿಂಡಿಗಳು ಮೀಡಿಯಮ್ ಕಾವಲ್ಲೇ ಆದರೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಆಯಿತು. ಕೈ ಕ್ಲೀನ್ ಮಾಡ್ಕೊಂಡು ಬಿಟ್ಟ ಅದಕ್ಕೆ ಬಳಕು ಸಾಕು. ಒಂದೊಂದಾಗಿ ಹೌದು, ಅದು ಸ್ವಲ್ಪ ಗಂಟು ಆಗ್ಬಿಡುತ್ತೆ. ನೋಡ್ಕೊಂಡು ನಿಧಾನಕ್ಕೆ ಕಲಿಸ್ಕೊಂಡ್ರೆ. ಹೌದು, ಗಂಟು ಇರಬಾರ್ದು, ಮೈದಾದ್ದು ಗಂಟು ಇರಬಾರ್ದು. ಈ ಜಿಲೇಬಿ ಹಿಟ್ಟು ಕಲಿಸ್ತಾರೆ ನೋಡಿದ್ಯಲ್ಲ, ಆ ಹದ ಇರಬೇಕು.
ಹಾಕ್ಲಪ್ಪ. ಪೂರ್ತಿ ಕೋಟ್ ಆಗತ್ತೆ. ಹೌದು, ಇದನ್ನ ತುದಿ ಹಿಡ್ಕೊ. ಈಗ ಹಿಟ್ಟಾಗಿರ್ಬೇಕು ಅಂದ್ರೆ ಬಜ್ಜಿ ಥರ, ಅಂದರೆ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳು, ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ. ಅವರು ಉದ್ದುತ್ತಾನೆ ಒಂದು ಬಾಳೆಹಣ್ಣು ಇಡೀ ಉದ್ದಕ್ಕೆ ಹಾಕ್ತಾರೆ. ನಿಂಗೆ ಕೈ ಸುಡುತ್ತೆ, ಮನೆಯಲ್ಲೆಲ್ಲ ಹೆಂಗಸುಗಳು ಮಾಡ್ಕೊಳ್ಳುವಾಗ ಕೈ ಸುಡುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ 2 ಭಾಗ ಮಾಡಿದ್ದೀನಿ. ಸೈಡ್ ಸಾಕು ಅನ್ಸುತ್ತೆ. ಇನ್ನೊಂದ್ಸಲ ಕರಿಯೋಣ. ಯಾವುದೇ ಪದಾರ್ಥ ಎಣ್ಣೆ ತಿಂಡಿಗಳು ಕರಿಯುವಾಗ ನಾವು ಬಿಟ್ಟ ತಕ್ಷಣ ತೆಗಿಬಾರ್ದು. ಅದು ಏನಾಗಿರುತ್ತೆ ಅಂದ್ರೆ ಹಸಿ ಇರುತ್ತಲ್ಲ, ಇದಕ್ಕೆಲ್ಲ ಅಂಟ್ಕೊಳ್ಳುತ್ತೆ. ಅದಾಗೆ ತಳ ಬಿಟ್ಕೊಂಡ್ ಬರುತ್ತೆ. ಈಗ ಈ ಹಂತದಲ್ಲಿ ನಿಧಾನಕ್ಕೆ ಇದನ್ನ ಬಿಡಿಸ್ಕೊಬೇಕು. ಈ ಮೈದಾ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಿಬೇಕು, ಮೈದಾ ಐಟಮ್ ಎಲ್ಲ. ಹಾಗಾಗಿ ದೇಹಕ್ಕೆ ಯಾವುದು ಹಾನಿಕರ ಆಗಲ್ಲ. ಮೈದಾ ಒಳ್ಳೇದಲ್ಲ ಅಂತಾರೆ, ಹಾಗಂತ ಯಾವುದನ್ನು ತೀರಾ ಹಚ್ಕೊಂಡು ಹೋಗ್ಬಾರ್ದು, ತೀರಾ ಬಿಡೋಕ್ಕೂ ಆಗಲ್ವಲ್ಲ. ಇದ್ರ ರುಚಿ ನೋಡೋದಕ್ಕೆ ನಮ್ಮ ಆತ್ಮೀಯರೊಬ್ರು ಬಂದಿದ್ದಾರೆ, ವಿಶ್ವಪ್ರಸಾದ್ ಅಂತ. ಬಹಳ ಆತ್ಮೀಯರು. ನಮ್ಮ ವಿಶ್ವಾಸ್ 2ನೇ ಮಗ ವಿಶ್ವಾಸ್ಗೆ ತುಂಬಾ ಆತ್ಮೀಯರು. ಅವನಿಗೆ ಮೊದಲನೇ ಸ್ನೇಹಿತರು. ಅವನ ಮುಖಾಂತರ ನಮಗೆ ಅವರು ತುಂಬಾ ಸಹೃದಯರಾಗಿದ್ರೆ, ಅದರಿಂದ ನಾನು ಎಲ್ಲರನ್ನೂ ಹೊಂಟಿಸ್ಕೊಳ್ಳಲ್ಲ. ನಾನು ನೋಡ್ತೀನಿ, ಸಹೃದಯರಾದ್ರೆ ಆತ್ಮೀಯರು ಅಂತ ಅನ್ಸಿದ್ರೆ ನಮಗೆ ಅವರು ಈ ಮ್ಯಾಚಿಂಗ್ ಅಂತ ಬರುತ್ತೆ. ಅಂದ್ರೆ ನಮ್ಮ ಮನೋಭಾವಕ್ಕೆ ಅವ್ರ ಮನೋಭಾವಕ್ಕೆ ಹೊಂದಾಣಿಕೆ ಆಗಬೇಕು. ಆ ರೀತಿಯವ್ರನ್ನ ನಾನು ಸ್ವಲ್ಪ ಹತ್ತಿರಕ್ಕೆ ಸೇರಿಸ್ಕೊತೀನಿ. ಈಗ ಒಳ್ಳೆ ಬಣ್ಣ ಬಂದಿದೆ, ತೆಗೆದು ನೋಡಿದ್ರೆ ನಾವೇನು ಸೋಡಾ ಏನು ಹಾಕಿಲ್ಲ. ನಾನು ನೋಡಿರೋ ಅಡುಗೆಗಳಲ್ಲೂ ಈ ಪಳಂಪುರಿಗೆ ಯಾರೋ ಸೋಡಾ ಹಾಕಿರೋದು ನಾನು ನೋಡಿಲ್ಲ. ಈಗ ಕಾವು ಕಮ್ಮಿ ಮಾಡೋಣ, ನಿಧಾನಕ್ಕೆ ಬೇಯ್ತಾ ಇರಲಿ. ಇದು ರೆಡಿ ಇದೆಯಲ್ಲ, ಇದನ್ನ ಇದಕ್ಕೆ ಹಾಕ್ಬಿಡ ಪಾಕಕ್ಕೆ. ನೋಡು ಚೆನ್ನಾಗಿ ನೋಡು, ಸ್ಟಿಫ್ ಆಗಿದೆ ಅಂದರೆ ಚೆನ್ನಾಗಿ ಬೆಂದಿದೆ. ಅದು ಬೆಂದ್ಮೇಲೆ ಅದನ್ನ ಎತ್ಕೊಂಡ್ಬಿಡೋದು. ಇದನ್ನ ಪಾಕಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗಾಗಿದೆ, ತೆಗೆದುಬಿಡೋಣ. ಸ್ಟವ್ ಆಫ್ ಮಾಡ್ತೀನಿ. ಈ ಕಡೆ ಇದುವೆ ಪಾಕ ಕುಡ್ದಿದೆ, ತೆಗೆದುಬಿಡೋಣ. ಅದು ಹಾಕ್ಬಿಡೋಣ. ಎಲ್ಲ ಇಡಿಸಲ್ಲ, ಆಗುತ್ತಾ ಇಲ್ಲ ಆಗತ್ತೆ, ಹಾಕ್ಬಿಡೋಣ. ಕುಡೀಲಿ, ಪಾಕ ಕುಡೀಲಿ. ಅಷ್ಟೊತ್ತಿಗೆ ಇದೆಲ್ಲ ಎತ್ತಿಟ್ಬಿಡೋಣ. ಬಂಧುಗಳೇ,
ಅದ್ಭುತವಾದಂತಹ ಪಳಂಪುರಿ, ಕೇರಳ ಶೈಲಿಯ ಪಳಂಪುರಿ ರೆಡಿ ಇದೆ. ಇದನ್ನು ಹೇಗೆ ಮಾಡಿದ್ವಿ ಎಲ್ಲ ನೀವು ನೋಡಿದ್ದೀರಾ. ನೀವು ಮೊದಲು ಮಾಡ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಕೊಟ್ಟು ನೀವು ಆ ಸುಖವನ್ನು ಪಡೀರಿ. ಈಗ ಕಂದ, ನಮ್ಮ ಅತಿಥಿಗಳು ಒಬ್ಬರು ಬಂದಿದ್ದಾರೆ, ಆಗಲೇ ಹೇಳಿದ್ದೆ, ಕೃಷ್ಣ ಪ್ರಸಾದ್ ಅಂತ, ಬಹಳ ಆತ್ಮೀಯರು, ಅವ್ರನ್ನ ಕರೆಯೋಣ. ಈಗ ಪಳಂಪುರಿ ರೆಡಿ ಇದೆ. ನಮ್ಮ ಆತ್ಮೀಯರು, ನಮ್ಮ ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆ ರುಚಿ ಕೊಟ್ಟು ಅವ್ರು ತಿಂದು ನೋಡಿ ಆಮೇಲೆ ಮಾತಾಡಿ. ಫಸ್ಟ್ ರುಚಿ ಕೊಟ್ಟು ಕಾಯಿಸ್ಬಾರ್ದು. ದಯಮಾಡಿ ತಿಂದು ನೋಡಿ ಆಮೇಲೆ ಮಾತಾಡಿ. ವಾವ್, ಬಾಯಲ್ಲಿ ಇಟ್ಟ ತಕ್ಷಣ ತುಂಬಾ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಇನ್ನೊಂದ್ಸಲ ಮೊದಲನೇ ಟೇಸ್ಟ್ ಅಲ್ಲಿ ಏನು ಗೊತ್ತಾಗಲ್ಲ, ಅದನ್ನ ತಿನ್ನಿ ಮುಗಿಸಿ ಇದನ್ನ ಆಮೇಲೆ ಮಾತಾಡಿ. ನೇಂದ್ರ ಬಾಳೆಹಣ್ಣು ರುಚಿ ಗೊತ್ತಾಗ್ತಾ ಇದೆ, ತುಂಬಾ ಅದ್ಭುತವಾಗಿತ್ತು, ತುಂಬಾ ಟೇಸ್ಟಿ ಆಗಿದೆ. ನೀವು ಟ್ರೈ ಮಾಡಿ, ಬೇರೆ ಎಲ್ರಿಗೂ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಕಲ್. ದಯವಿಟ್ಟು ನಮ್ಮ ಎಲ್ಲ ಅಡುಗೆಗಳನ್ನ ರುಚಿ ನೋಡಿ, ಖಂಡಿತ ಎಲ್ರಿಗೂ ನಿಮ್ಮ ಆತ್ಮೀಯರಿಗೆಲ್ಲ ಶೇರ್ ಮಾಡಿ. ಬಹಳ ದೊಡ್ಡ ಅಸಂಖ್ಯಾತ ಅಭಿಮಾನಿ ಬಳಗ ಇದ್ದಾರೆ ನಿಮಗೆ, ಕಲಾವಿದರು ನೀವು. ಖಂಡಿತ ಶೇರ್ ಮಾಡಿ, ಹೀಗೆ ನಮ್ಮ ಚಾನೆಲ್ನ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ನೇಂದ್ರ ಬಾಳೆಹಣ್ಣನ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಪಾಳಂಪುರಿ, ಇದು ಕೇರಳಿಯನ್ ಡಿಶ್. ಇದು ಕೇರಳನಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ. ಅದು ಅವರಿಗೆ ತುಂಬಾ ಸುಲಭವಾಗಿ, ಆಮೇಲೆ ಯಾವಾಗ ಬೇಕೋ ಅವಾಗೆಲ್ಲ ಮಾಡುವಂತಹ ಒಂದು ಸಿಹಿಯಾಗಿರುವಂತಹ ತಿಂಡಿ. ಆಮೇಲೆ ನೇಂದ್ರ ಬಾಳೆ, ಕೇರಳ ಅಂದ್ರೆ ನೇಂದ್ರ ಬಾಳೆ, ನೇಂದ್ರ ಬಾಳೆ ಅಂದ್ರೆ ಕೇರಳ. 365 ದಿವಸನೂ ನಿನಗೆ ನೇಂದ್ರ ಬಾಳೆ ಸಿಕ್ಕೇ ಸಿಗುತ್ತೆ. ನೇಂದ್ರ ಬಾಳೆ ಚಿಪ್ಸು, ನೇಂದ್ರ ಬಾಳೆದು ಈ ತರ ಅಡಿಗೆಗಳು ಬೇಕಾದಷ್ಟಿದೆ, ಸಿಗತ್ತೆ. ಆಯ್ತಾ, ನೀವು ಆ ರೀತಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೇಗ್ ಮಾಡಿದ್ವಿ, ಏನೇನು ಉಪಯೋಗಿಸಿದ್ವಿ ಅಂತೆಲ್ಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಿಂದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪತ್ತೆ. ಅದನ್ನ ಎಲ್ಲ ನೋಟಿಫಿಕೇಶನ್ಗಳು ಬರುವಂತಹ ಎಲ್ಲ ಲಿಂಕ್ಸ್ನ, ಎಲ್ಲ ಹೊಸ ಅಡಿಗೆಗಳನ್ನು ನೀವು ಪ್ರಯತ್ನಿಸಿ. ಅದು ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ನಿಮ್ಮ ಎಲ್ಲ ಮನೆ ಜನಕ್ಕೂ ಕೊಟ್ಟು, ಅವರ ಟೇಸ್ಟು, ಅವರ ಅಭಿರುಚಿಗಳನ್ನು, ಅವರ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆನೂ ಶೇರ್ ಮಾಡಿ. ನಾವೆಲ್ಲ ಕಾಯ್ತಾ ಇರ್ತೀವಿ. ಹಾಗೆ ನಮಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನಾವು ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ಕಾರ ಬಂಧುಗಳೇ.